ನೆಕ್ಸ್ಟ್ ಕಲ್ಪಲತಾಮಿವ ಫಲದಾಂ ಲೋಕೆ ಪ್ರಣಮತಿಯಸ್ತ್ವಾಂ ನ ಪತತಿ ಶೋಕೆ ಪಾರಾವಾರ ವಿಹಾರಿಣಿ ಗಂಗೆ ವಿಮುಖ ಯುವತಿ ಕೃತ ತರಲಾಪಾಂಗೆ ತವ ಚೇನ್ಮಾತ ಸ್ತೋತ್ರ ಸ್ನಾತ ಪುನರಪಿ ಜಠರೆ ಸೋಪಿ ನ ಜಾತ ನರಕ ನಿವಾರಿಣಿ ಜಾಹ್ನವಿ ಗಂಗೆ ಕಲುಷ ವಿನಾಶಿನಿ ಮಹಿಮೂರ್ತುಂಗೆ. ಸಾಕ್ರಿ, ಎರಡೆರಡು ಶ್ಲೋಕ ಮಾಡೋಣ. ಕಲ್ಪಲತಾಮಿವ, ಅವಳು ಕಲ್ಪಲತಾಮಿವ ಫಲದಾಂ ಲೋಕೆ, ಕಲ್ಪನೆ ಮಾಡಿದ್ದ ಎಲ್ಲ ಕೊಡ್ತಾಳ್ರಿ. ಕಲ್ಪವೃಕ್ಷ ಇದ್ದಂತೆ. ಕಲ್ಪವೃಕ್ಷ ಅಂತ ಹೇಳಿದರೆ ನೀವೇನು ಬಯಸ್ತೀರಿ ಅದು ಸಿಗುತ್ತದೆ. ಅದಕ್ಕೆ ಒಬ್ಬನು ನಡ್ಕೊಂತ ಬಂದಿದ್ದ ಅಂತ ಭಾಳ ಬಿಸಿಲಿತ್ತಂತ ಒಂದು ಗಿಡ ಇದ್ದರೆ ಎಷ್ಟು ಚಲೋ ಆಗ್ತಿತ್ತು ನೋಡೋಣ. ಗಿಡ ಬಂದ ಬಿಡ್ತಂತೆ. ಆ ಗಿಡ ಬಂತಂತ ಅಲ್ಲಿ ನಿಂತ ಅಂತ, ಅಯ್ಯೋ ಎಷ್ಟು ಚಲೋ ಐತಿ ಗಿಡ, ಈ ಗಿಡ ತುಂಬ ಕಾಯಿ ಇರ್ಬೇಕು, ಕಾಯಿ ಬಂದ ಬಿಟ್ವು ಅಂತ. ಎಷ್ಟು ಚಲೋ ನೋಡೋ, ಒಂದು ತಂಬಿಗೆ ನೀರು ಸಿಗಬೇಕಿತ್ತಂದ್ರೆ ನೀರು ಬಂದ ಬಿಡ್ತಂತ. ಹಂಗೆ ಊಟ ಬೇಕಿತ್ತು ನೋಡಂದ, ಊಟನೂ ಬಂದಂತ. ಊಟನೂ ಮಾಡ್ದ, ನೀರನ್ನು ಕುಡ್ದ. ಮಲಗ್ಲಿಕ್ಕೆ ಒಂದು ಮಂಚಿದ್ರೆ ಎಷ್ಟು ಚಲೋ ಆಗ್ತಿತ್ತು ನೋಡಂದ, ಮಂಚನೂ ಬಂದುಬಿಡ್ತಂತೆ. ಸುಮ್ಮನೆ ಮಲ್ಕೋಬೇಕಿಲ್ಲ, ದಿಂಬನೂ ಬೇಕಂದ, ಎಲ್ಲನೂ ಬೇಗ ಮಲ್ಕೋಬೇಕು. ಇಲ್ಲಿ ಏನರ ಹುಲಿ ಬಂದರು ಅಂದ, ಖರೆ ಹುಲಿನ ಬಂತಂತ. ಕೊಡ್ಬೇಕಿತ್ತು ರೀ, ಏನು ಮಾಡ್ತಿದ್ದಿಲ್ಲ, ಅದು ಹುಲಿ ಬಂದಿತ್ತು ರೀ, ಇದು ನನಗೆ ತಿಂದ್ರ ಅಂತ ತಿಂದ ಬಿಡ್ತಂತ. ಅಂದಂಗೆ ಆಗ್ತದೆ. ನೀವು ಏನು ಕಲ್ಪನಾ ಮಾಡ್ತೀರಿ ಅದು ಆಗ್ತೈತಿ. ಅದಕ್ಕೆ ಹೇಳ್ತಾರೆ ಕಲ್ಪವೃಕ್ಷ ಇವ ಫಲದಾಂ, ಫಲವನ್ನು ಕೊಡುತ್ತೀಯ, ಬಯಸಿದ್ದನ್ನೆಲ್ಲವನ್ನು ಕೊಡುತ್ತೀಯ. ಕಲ್ಪಲತಾಮಿವ ಫಲದಾಂ ಲೋಕೆ ಪ್ರಣಮತಿಯಸ್ತ್ವಾಂ ನ ಪತತಿ ಶೋಕೆ. ಅಂದರೆ ಅವಳು ಹೇಗೆ ಅಂತ ಹೇಳಿದರೆ, ಪ್ರಣಮತಿ ಅಂತ ಹೇಳಿದರೆ ನಿನಗೆ ಯಾರು ನಮಸ್ಕರಿಸುತ್ತಾರೋ, ಪ್ರಣಮತಿ ಯಸ್ತ್ವಾಂ ನ ಪತತಿ ಶೋಕೆ, ನಿನಗೆ ಯಾರು ಸ್ತುತಿಸುತ್ತಾರೋ, ಯಾರು ನಿನಗೆ ನಮಸ್ಕರಿಸುತ್ತಾರೋ, ಪತತಿ ಅಂತ ಹೇಳಿದರೆ ಶೋಕದಲ್ಲಿ ನೀವು ಬೀಳುವುದಿಲ್ಲ. ಪ್ರಣಮತಿ ಯಸ್ತ್ವಾಂ ನ ಪತತಿ ಶೋಕೆ. ಶೋಕ ಮೋಹ ಲೋಭ, ಶೋಕದ ನೋಡ್ರಿ, ಶೋಕ ಭಾಳ ದುಃಖ ರೀ. ಅದಕ್ಕಾಗಿ ಯಾವುದಕ್ಕೂ ಶೋಕ ಮಾಡಬಾರ್ದು. ಶೋಕ ಅಂದ್ರೆ ಒಂದು ನಮೂನಿ ಸತ್ತಾಗ ಶೋಕ ಮಾಡ್ತಾರೆ ನೋಡ್ರಿ, ಇನ್ನೊಂದು ಸಲ ನಮಗೆ ಬರಂಗಿಲ್ಲ ಅಂಥೇಳಿ ಶೋಕ ಮಾಡ್ತಾರೆ ರೀ. ದುಃಖನ ರೀ, ದುಃಖದ ಹೆಸರೇ ಇನ್ನೊಂದು ಶೋಕ. ಯಾರು ಇವಳನ್ನು ಪ್ರಣಮತಿ ಅಂತ ಹೇಳಿದ್ರೆ ನಮಸ್ಕರಿಸುತ್ತಾರೋ ಅವರು ಶೋಕದಲ್ಲಿ ಬೀಳುವುದಿಲ್ಲ. ಹರದಂ ರೋತೆ ಹಿರಹೇ, ಹರದಂ ಯಾವಾಗೂ ಅಳ್ಕೊತ ಇರೋದ್ರಿ. ಏನೋ ರಾಜ್ಕುಮಾರ ನಿನ್ನಿಗಿಂತ ಸುಮಾರ ರೀ, ನಿನ್ನಿಗಿಂತ ಸುಮಾರ ಅನ್ನೋದ್ರಿ. ನಾವು ಯಾವಾಗ ನೋಡಿದ್ರಿ ಹ್ಯಾಂಗದಿರಿ ಒಂದು ಹೇಳೇ ಬಿಡು, ಏನಿಲ್ಲವಾ ಅಂತ ಕೆಟ್ಟ ಮೊಸಡಿ ಮಾಡಿ. ಆದರೆ ಯಾರು ಈ ಗಂಗೆಯನ್ನು ನೆನೆಸ್ತಾರೋ, ಗಂಗೆಯನ್ನು ನಮಸ್ಕರಿಸುತ್ತಾರೋ ಅವ್ರಿಗೆ ಶೋಕ ಉಂಟಾಗುವುದಿಲ್ಲ. ಹ್ಯಾಂಗೆ ಹೋದ್ವಿ 7 ದಿನ, ಹ್ಯಾಂಗೆ ಹೋದ್ ಗೊತ್ತಾಗಲಿಲ್ಲ. ಒಂದೇ ಆಶ್ರಮದೊಳಗದೇವ್ರಿ, ಇಲ್ಲಿಂದ ಹಿಡಿದು ಅಲ್ಲಿ ತನಕ ಆದರಿ. ಅಲ್ಲೇ ನೋಡಿದ್ರೆ ಗಂಗಮ್ಮ ಅದಾಡ್ರಿ. ಆ ಗಂಗಾಗ ನೋಡೋದ್ರೊಳಗನ ದಿನ ಹೋಗ್ಬಿಡ್ತಿತ್ತು ರೀ ನಮ್ದು. ಕ್ಲಾಸ್ ಆದ ಕೂಡಲೇ ಗಂಗಾ ನೋಡೋದು, ಕ್ಲಾಸ್ ಆದ ಕೂಡಲೇ ಗಂಗಾ ಕಡೆನೂ ಹೋಗೋದು, ನದಿ ಕಡೆನೂ ಹೋಗೋದು ರೀ. ಪಾರಾವಾರ ವಿಹಾರಿಣಿ ಗಂಗೆ ಅಂತ ಹೇಳ್ತಾರೆ ರೀ. ಅಂದರೆ ಅವಳು ನಮಗೆ ಪಾರು ಮಾಡ್ತಾಳ್ರಿ. ಎದರಲ್ಲಿಂದ? ಶೋಕದಿಂದ ರೀ. ಪಾರಾವಾರ ವಿಹಾರಿಣಿ ಗಂಗೆ ಅಂದರೆ ಪಾರ ಅಪಾರ. ಆ ದಡದಿಂದ ಈ ದಡಕ್ಕೆ ಅವಳು ಪಾರು ಮಾಡುತ್ತಾಳೆ. ಈ ದಡ ಯಾವುದು, ಆ ದಡ ಯಾವುದು ಅಂತ ಹೇಳಿದ್ರೆ, ಈ ದಡದಿಂದ ನಾವೀಗ ಇಲ್ಲಿದ್ದೇವೆ, ನಮಗೆ ಮೋಕ್ಷದ ಕಡೆಗೆ, ಮೋಕ್ಷದ ದಡಕ್ಕೆ ಕರೆದುಕೊಂಡು ಹೋಗುತ್ತಾಳೆ. ಪಾರಾವಾರ ವಿಹಾರಿಣಿ ಗಂಗೆ, ಅವಳು ನಿಮಗೆ ಜನ್ಮ ಬಂದೈತಲ್ಲ, ಮೃತ್ಯುವಿನಿಂದ ಮತ್ತೆ ಮೃತ್ಯುವಿಗೆ ಹೋಗದಂತೆ ನೋಡ್ಕೋತಾಳೆ. ಪಾರಾವಾರ ವಿಹಾರಿಣಿ, ಅವಳು ಆ ಪಾರದಿಂದ ಈ ದಂಡೆಯಿಂದ ಆ ದಂಡೆಗೆ ಮುಟ್ಟಿಸುತ್ತಾಳೆ. ವಿಮುಖ ಯುವತಿ ಕೃತ ತರಲಾಪಾಂಗೆರಿ, ಅವಳ ವಿಮುಖ ಅಂತ ಹೇಳಿದ್ರೆ ಸಿಟ್ಟು ಬಂದಂಗೆ ರೀ. ವಿಮುಖ ಹೀಗೆ ನಿಮಗೆ ನೋಡಿ ಹಿಂಗೆ ನೋಡಕತ್ತೇನಿಲ್ರಿ, ಹಿಂಗೆ ರೀ. ಈ ಮುಖ ಯುವತಿ ಕೃತ
ತರಲಾಪ ಹಂಗೆ ಆಕಿ ನಮಗೆ ಭಾಳ ಚಂದಿದ್ದವ್ರ ತುಮ ರೂಟೇ ರಹೋ ಅಮ್ಮನಾತೇ ರಹೆ ಸುಳ್ಳು ರೂಟಿ ವಿಮುಖ ಆಗಿರ್ತಾರೆ ನೋಡ್ರಿ. ಹಂಗಕ್ಕಿ ನೋಡ್ಕೊಂಡು ಕುಂತ್ರೆ ಹಂಗೆ ಅನ್ನಿಸ್ತೈತಂತ್ರಿ. ಅಂದರೆ ಅವಳು ಅಷ್ಟು ಸುಂದರವಾಗಿದ್ದಾಳೆ. ಸುಂದರ ಇದ್ದವ್ರು ಹ್ಯಾಂಗೆ ಮಾಡಿದ್ರು ಚಂದ ಕಾಣಿಸ್ತೈತ್ರಿ. ಸಿಟ್ಟು ಬಂದರೂ ಚಂದ ಕಾಣಿಸ್ತಾರವ್ರು. ನಮ್ಮ ಅಪ್ಪಾರಂತಿದ್ರೆ ಏನು ಒಬ್ರಿಗೆ ಭಾಳ ಚಂದದಿತ್ತು ಸಿಟ್ಟು ಮಾಡಿ ಮೊದಲ ಚಂದದಿತ್ತು ಸಿಟ್ಟು ಮಾಡಿದ್ರೆ ಇನ್ನೂ ಒಂದು ಚಂದ ಕಾಣಿಸ್ತಿ ಅಂತಾರೆ. ಹಂಗೆ ಇಲ್ಲೇ ವಿಮುಖ ಯುವತಿ ಕೃತ ತರಲಾಪ ಹಂಗೆ ಅಂದರೆ ಸಿಟ್ಟು ಬಂದವ ಈಕಿ ತರುಣಿ ಹಂಗೆ ದಿಮಾಕ್ ಮಾಡಿ ಹಿಂಗೆ ಮಾಡಿ ಹೋಗ್ತಾವಲ್ರಿ. ಅದು ನೀರು ಹಿಂಗೆ ಮಾಡಿ ದಿಮಾಕ್ ಮಾಡಿನ ಹೋಗ್ತಿರ್ತೈತ್ರಿ. ಸುಮ್ಮನೆ ನೋಡ್ಕೊಂಡು ಕುಂತ್ರಿ ಆ ಗಂಗಾಗ ನೋಡ್ಕೊಂಡು ಕುಂತ್ರೆ ಎಷ್ಟು ಚಲೋ ವಿಚಾರ ಬರ್ತಾವ್ರಿ. ಅವು ಅಕ್ಕಿಂದ ಅವು ನಿರ್ಗಿರಿ ಹಿಂಗೆ ಒಂದು ಇದಕ್ಕೆ ಪೆಟ್ಟು ಬಿದ್ದರೆ ಅಲ್ಲಿ ವೈಟ್ ಅನ್ನಿಸ್ತೈತ್ರಿ. ವೈಟ್ ಅನಿಸಿದ್ರೆ ಅವು ನಿರ್ಗಿ ಹಿಂಗೆ ಮಾಡ್ದಂಗೆ ಅನ್ನಿಸ್ತೈತಿ. ಹ್ಯಾಂಗೆ ಅಂತೇಳಿದ್ರೆ ನೀವು ರಕ್ಷಾಬಂಧನಕ್ಕೆ ತವ್ರ ಮನೆಗೆ ಹೊಂಟಿರ್ತೀರಲ್ರಿ. ದುಡು ತವ್ರ ಮನೆಗೆ ಹೋಗೋದು ಮಾತ್ರ ಬೆಳಿಗ್ಗೆ ರೀ, ಬರೋದು ಸಂಜೆಗೆ. ನಮ್ಮ ಮನೆಗೆ ಬರೋದು ಸಂಜೆಗೆ, ಗಂಡನ ಮನೆಗೆ ಬರೋದು ಸಂಜೆಗೆ. ತವ್ರ ಮನೆಗೆ ಹೋಗುವಾಗ ಮಾತ್ರ ಬೆಳಿಗ್ಗೆ ಹೋಗೋದು. ಅದನ್ನು ಹ್ಯಾಂಗೆ ಎಷ್ಟು ಲಘು ಕೆಲಸ ಆಗ್ತಾವ್ರಿ. ಅವಾಗ ಭಾಳ ಕೆಲಸ ಲಘು ಆಗ್ತಾವೆ ಹೋಗೋದೈತೆ ಅಂತೇಳಿ. ಹಂಗೆ ಆ ಗಂಗೆ ವಿಮುಖ ಯುವತಿ ಕೃತ ತರಲಾಪ ಹಂಗೆ ಆಕಿ ಸಿಟ್ಟು ಬಂದ ವಿಮುಖಳಾಗಿರುವಂಥ ಯುವತಿಯಂತೆ ಒಂದು ಸ್ವಲ್ಪ ನಖರ ಮಾಡ್ತಾಳೆ ಅಂಥೇಳಿ. ಮತ್ತೆ ಮುಂದೆ ಹೇಳ್ತಾರೆ, ತವ ಚೇನ್ಮಾತಃ ಸ್ತೋತ್ರ ಸ್ನಾತಃ ಪುನರಪಿ ಜಠರೆ ಸಹ ಅಪಿ ನ ಜಾತಃ. ತವ ಚೇನ್ ಮಾತಃ ಏ ಮಾತಾ, ಸ್ರೋತಃ ಅಂತೇಳಿ ಜಲ ರೀ, ಸ್ನಾತಃ ಅಂತ ಹೇಳಿದ್ರೆ ಸ್ನಾನ ರೀ. ನಿನ್ನ ಜಲದಲ್ಲಿ ಯಾರು ಸ್ನಾನ ಮಾಡುತ್ತಾರೋ ಪುನರಪಿ ಜಠರೆ ಸಹ ಅಪಿ ನ ಜಾತಃ, ಅವನು ಮತ್ತೆ ತಾಯಿಯ ಗರ್ಭದಲ್ಲಿ ಹುಟ್ಟುವುದಿಲ್ಲ. ಹುಟ್ಟಬೇಕಂದಿರೇನ್ರಿ ಮತ್ತೆ? ಇಲ್ಲ ರೀ. ಯಾರಿಗೆ ಬೇಕಾಗಿತ್ರಿಪ್ಪ? ಭಾಳ ತ್ರಾಸದ ರೀ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಇಲ್ಲೇನೋ ಅದನ್ನು ಹಾಕತ್ತಾರೆ, ನೀನು ಯಾರು ಅವಳ ಜಲದಲ್ಲಿ ಸ್ನಾನವನ್ನು ಮಾಡುತ್ತಾರೋ ಅವರು ಮತ್ತೆ ತಾಯಿಯ ಗರ್ಭದಲ್ಲಿ ಅವರು ಹುಟ್ಟುವುದಿಲ್ಲ. ಏನು ಮಾಡ್ತಾಳ್ರಿ ಈಕಿ ಗಂಗಮ್ಮ? ನರಕ ನಿವಾರಿಣಿ, ನರಕನ್ನೇ ನಾಶ ಮಾಡಿಬಿಡ್ತಾ. ಕೆಟ್ಟ ಬಾತ್ರೂಮ್ ಅವು ಎಲ್ಲ ಲ್ಯಾಟ್ರಿನ್ ಕೆಟ್ಟಾಗಿದ್ರೆ ಆ ನೀರು ತೊಗೊಂಡು ಸೋಪ್ ಹಾಕಿ ಸ್ವಚ್ಛ ತೊಳೆದ್ರೆ ಎಷ್ಟು ನರಕ ನಿವಾರಣೆ ಆಗ್ತೈತಿಲ್ರಿ. ನರಕಂದ್ರೆ ಅದ ರೀ, ಊರಿಗೆ ಹೋಗಾಕ ಒಲ್ಲೆ ಅನ್ಸೋದು ಅದಕ್ಕೆ ಗಂಗಾ ಎಲ್ಲದಾವ ನೋಡ್ರಿ, ಅಲ್ಲೇ ಸ್ವಚ್ಛ ಅದ ರೀ. ಗಂಗಾ ಇಲ್ಲಂದ್ರೆ ಏನಿಲ್ಲ ರೀ. ಸ್ನಾನ ಮಾಡ್ಲಾರ್ದವ್ರು ಕುಂತದ ಛೀ ಅನ್ನಿಸ್ತೈತಿ. ಅದು ಸ್ನಾನ ಶುಭ್ರವಾದ ನದಿ ನೀರಿನಲ್ಲಿ ಸ್ವಚ್ಛ ತೊಳೆದಿರುವಂಥ ಬಟ್ಟೆ ಸ್ನಾನ ಮಾಡಿದ್ದವರು ಸ್ವಚ್ಛ ಅನ್ನಿಸ್ತಾರೆ. ಒಂದು ವೇಳೆ ಅವರು ಸ್ನಾನ ಮಾಡದೇ ಇದ್ದಿದ್ದೇ ಆದರೆ ಎಷ್ಟರದ ಅವ್ರ ಬಾಜು ಕೊಡೋದೋ ಒಂದು ನರಕ ರೀ. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ನರಕ ನಿವಾರಣಿ. ಖರೆ ನಿಜವಾದ ನರಕ ಯಾವ್ದು ಗೊತ್ತೈತೇನ್ರಿ? ತಾಯಿಯ ಗರ್ಭನೇ ನರಕ ರೀ. ಆದೌ ಕರ್ಮ ಪ್ರಸಂಗಾತ್ ಕಲಯತಿ ಮಾತೃಕುಕ್ಷೌ ಸ್ಥಿತಂ ಮಾಂ ವಿಣ್ಮೂತ್ರಾಮೇದ್ಯ ಮಧ್ಯ ಕೊತಯತಿ ನಿತರಾಂ ಜಾಟರೋ ಜಾತವೇದಾಹ. ತಾಯಿ ಗರ್ಭಕ್ಕೆ ಹೇಳ್ತಾರೆ ಅವರು ಮಲಮೂತ್ರದಿಂದ ಕೂಡಿರುವಂತಹ ಜಠರದಲ್ಲಿ ನರಕ ಅಂದರೆ ಅದರಿ. ಆದರೆ ಈಕಿ ನೀವು ಒಂದು ವೇಳೆ ಆ ಗಂಗೆನ ನೀರು ಕುಡಿದಿದ್ದೀರಿ, ಆ ಗಂಗಾ ನದಿ ಹತ್ತಿರ ಇದ್ದೀರಿ ಅಂದರೆ ಸ್ನಾನವನ್ನು ಮಾಡಿರಿ ಅಂತೇಳಿದ್ರೆ ನರಕ ನಿವಾರಣೆ ಅಂತೇಳಿದ್ರೆ ಗರ್ಭವಾಸವನ್ನೇ ಅವಳು ತಪ್ಪಿಸುತ್ತಾಳೆ. ನರಕ ನಿವಾರಿಣಿ ಜಾಹ್ನವಿ ಗಂಗೆ ಕಲುಷ ವಿನಾಶಿನಿ. ಕಲುಷ ಅಂದ್ರೂ ಹೊಲಸನೇ ರೀ. ಕಲುಷಿತವಾಗಿದೆ, ಕಲುಷಿತ ವಾತಾವರಣ, ಕಲುಷಿತವಾಗಿರುವಂಥ ಕಲುಷಿತ ಅಂತ ಹೇಳಿದ್ರೆ ರಾಗದ್ವೇಷನ ರೀ. ಕಲುಷಿತ ಯಾರ ಮನಸ್ಸಿನಾಗ ರಾಗ ದ್ವೇಷ ಇರ್ತೈತೆ ನೋಡ್ರಿ, ಕಲುಷಿತ ಅವ್ರ ಮನಸ್ಸು ನಮ್ಮ ಮೇಲೆ ಕಲುಷಿತ ಆಗೈತ್ರಿ ಅಂತೇಳಿದ್ರೆ ಅವ್ರು ನಮ್ಮ ಮೇಲೆ ಸಿಟ್ಟಾಗ್ಯಾರ ಅಂದಂಗೆ ರೀ. ಸಿಟ್ಟನ್ನು ಸಹಿತ ಕಲುಷಿತ ರೀ. ಇದು ಕಲುಷ ವಿನಾಶಿನಿ ಮಹಿಮೋತ್ತುಂಗೆ. ನೀನು ಮಹತ್ವವಾದ ಜಲತರಂಗಿ ಆಗಿದ್ದೆ. ನಿನಗೆ ಎಷ್ಟು ವರ್ಣಿಸಿದರೂ ಸಹಿತ ನನಗೆ ಕಡಿಮೆ ಅದ ಅಂಥೇಳಿ ಈ ಶ್ಲೋಕದಲ್ಲಿ ಆದಿಗುರು ಶಂಕರಾಚಾರ್ಯರು ಅವಳನ್ನು ಹೊಗಳ್ತಾ ಇದ್ದಾರೆ.